ರೈಟ್, ಮಹತ್ವದ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಫೆಬ್ರವರಿ 20ನೇ ತಾರೀಕಿಗೆ ವಿಚಾರಣೆ ಮುಂದೂಡಿಕೆಯಾಗಿದೆ. ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡುವಂತಹ ಕೆಲಸವನ್ನ ಹೈಕೋರ್ಟ್ ಮಾಡಿದೆ. ಮುಂದಿನ ವಿಚಾರಣೆ 14ನೇ ತಾರೀಕಿನಂದು ಮಾಡಬಹುದಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳಲಾಗುತ್ತೆ. ಆ ನಂತರ 20ನೇ ತಾರೀಕಿಗೆ ಫೆಬ್ರವರಿ 20ನೇ ತಾರೀಕಿಗೆ ವಿಚಾರಣೆಯನ್ನ ಮುಂದೂಡುವಂತಹ ಕೆಲಸವನ್ನ ಹೈಕೋರ್ಟ್ ಮಾಡಿದೆ. ಮುಖ್ಯಮಂತ್ರಿಗಳ ಪತ್ನಿ ಬಿಎಂ ಪಾರ್ವತಿಯವರು ಹಾಗೆ ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಬೈರತಿ ಸುರೇಶ್ ಅವರು ಜಾರಿ ನಿರ್ದೇಶನಾಲಯ ತಮ್ಮ ವಿರುದ್ಧ ದಾಖಲು ಮಾಡಿಕೊಂಡಿರುವಂತಹ ಇಸಿಐಆರ್ನ ರದ್ದು ಮಾಡಬೇಕು ಅಂತ ಹೇಳಿ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೈರತಿ ಸುರೇಶ್ ಅವರ ಪರವಾಗಿ ಸಿವಿ ನಾಗೇಶ್ ಅವರು ಮಾಡಿದಂತಹ ವಾದವನ್ನ ಗಮನಿಸಿದ್ರಿ. ಹಾಗೆ ಬಿಎಂ ಪಾರ್ವತಿಯವರ ಪರವಾಗಿ ವಕೀಲ ಸಂದೇಶ್ ಚೌಟಾ ಅವರ ವಾದವನ್ನ ಗಮನಿಸಿದ್ರಿ. ಸದ್ಯ ಹೈಕೋರ್ಟ್ ಫೆಬ್ರವರಿ 20ನೇ ತಾರೀಕಿಗೆ ವಿಚಾರಣೆಯನ್ನ ಮುಂದೂಡಿದೆ. ಜೊತೆಗೆ ಜಾರಿ ನಿರ್ದೇಶನಾಲಯಕ್ಕೆ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡೋದಕ್ಕೆ 1 ವಾರದ ಕಾಲಾವಕಾಶವನ್ನ ಕೊಟ್ಟಿದೆ ಘನ ನ್ಯಾಯಾಲಯ. ಈಡಿಗೆ 1 ವಾರ ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಕಾಲಾವಕಾಶವನ್ನ ನೀಡಿದೆ ಹೈಕೋರ್ಟ್. ಮುಂದಿನ ಫೆಬ್ರವರಿ 20ನೇ ತಾರೀಕಿಗೆ ಮುಖ್ಯಮಂತ್ರಿಗಳ ಪತ್ನಿ ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಈ ಪ್ರಕರಣದಲ್ಲಿ ಈಗಾಗಲೇ ಜಾರಿ ನಿರ್ದೇಶನಾಲಯ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿಯವರಿಗೆ ಹಾಗೆ ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಬೈರತಿ ಸುರೇಶ್ ಅವರಿಗೆ ಸಮನ್ಸ್ನ ಜಾರಿ ಮಾಡಿದೆ ವಿಚಾರಣೆಗೆ ಹಾಜರಾಗುವಂತೆ ಮುಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ. ಆದ್ರೆ ಆ ಸಮನ್ಸ್ನ ರದ್ದು ಮಾಡಬೇಕು, ಹಾಗೆ ಇಸಿಐಆರ್ ಜಾರಿ ನಿರ್ದೇಶನಾಲಯದಲ್ಲಿ ಏನ್ ಪ್ರಕರಣ ದಾಖಲಾಗಿದೆ ಅದನ್ನ ರದ್ದು ಮಾಡಬೇಕು ಅಂತ ಕೋರಿ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿಯವರು ಹೈಕೋರ್ಟ್ ಮೊರೆ ಹೋಗಿದ್ರು. ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಬೈರತಿ ಸುರೇಶ್ ಹೈಕೋರ್ಟ್ ಮೊರೆ ಹೋಗಿದ್ರು. ಈ ಹಿಂದಿನ ವಿಚಾರಣೆಯಲ್ಲೇ ಹೈಕೋರ್ಟ್ ಆ ಸಮನ್ಸ್ಗೆ ತಡೆಯಾಜ್ಞೆಯನ್ನ ಕೊಟ್ಟಿತ್ತು. ಇವತ್ತು ಅರ್ಜಿಯ ವಿಚಾರಣೆ ಮುಂದುವರೆದಿತ್ತು. ಈ ಸಂದರ್ಭದಲ್ಲಿ ಜಾರಿ ನಿರ್ದೇಶನಾಲಯ ಈ ಪ್ರಕರಣದಲ್ಲಿ ಎಂಟರ್ ಆಗಿದ್ದ ಹೇಗೆ ಅನ್ನೋದನ್ನೇ ಮೂಲಭೂತ ಪ್ರಶ್ನೆಯನ್ನಾಗಿ ಮಾಡಿಕೊಂಡ್ರು ಇಬ್ಬರ ಪರ ವಕೀಲರು. ಈ ಕೇಸ್ನಲ್ಲಿ ಎಲ್ಲೂ ಅಕ್ರಮ ಹಣ ವರ್ಗಾವಣೆ ಆಗಿಲ್ಲ, ಯಾರಿಂದ ಯಾರಿಗೂ ಹಣ ಹೋಗಿಲ್ಲ, ಯಾರೂ ಆ ಹಣವನ್ನ ಅನುಭವಿಸಿಲ್ಲ. ಹಾಗಿದ್ದ ಮೇಲೆ ಅಕ್ರಮ ಹಣ ವರ್ಗಾವಣೆ ಕೇಸ್ಗಳಲ್ಲಿ ಪಿಎಂಎಲ್ಎ ಕಾಯ್ದೆಯಡಿ ದೂರನ್ನ ಅಥವಾ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಲಾಗುತ್ತೆ. ಇಲ್ಲಿ ಅದಾಗೇ ಇಲ್ವಲ್ಲ. ಅದಾಗೇ ಇಲ್ಲ ಅಂತಂದ್ಮೇಲೆ ಜಾರಿ ನಿರ್ದೇಶನಾಲಯ ಈ ಕೇಸ್ನಲ್ಲಿ ಎಂಟರ್ ಆಗಿದ್ಯಾಕೆ? ಕಂಪ್ಲೀಟ್ ಆಗಿ ಕಾನೂನನ್ನ ಉಲ್ಲಂಘನೆ ಮಾಡಿ ಜಾರಿ ನಿರ್ದೇಶನಾಲಯ ಮುಡಾ ಹಗರಣದಲ್ಲಿ ಎಂಟರ್ ಆಗಿ ಮುಖ್ಯಮಂತ್ರಿಗಳ ಪತ್ನಿ ವಿರುದ್ಧ ಬೈರತಿ ಸುರೇಶ್ ಅವರ ವಿರುದ್ಧ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ನ ನೀಡಿದೆ. ಇದು ಇಬ್ಬರ ಪರ ಇದ್ದಂತಹ ಹಿರಿಯ ವಕೀಲರು ಮಾಡಿದಂತಹ ವಾದ. ಸುದೀರ್ಘ ವಾದವನ್ನ ಗಮನಿಸಿದ್ರಿ, ವಾದ ಮಂಡನೆಯನ್ನ ಗಮನಿಸಿದ್ರಿ. ಇದೇ ಸಂದರ್ಭದಲ್ಲಿ ಆಕ್ಷೇಪಣೆಯನ್ನ ಸಲ್ಲಿಸುವುದಕ್ಕೆ ಜಾರಿ ನಿರ್ದೇಶನಾಲಯದ ಪರ ವಕೀಲರಿಗೆ ಸಮಯಾವಕಾಶವನ್ನ ನೀಡಿದೆ ಕೋರ್ಟ್. 1 ವಾರಗಳ ಸಮಯಾವಕಾಶವನ್ನ ನೀಡಿದೆ. ಈ ಕೇಸ್ನ ಅರ್ಜಿಯ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಮುಂದಿನ ವಿಚಾರಣೆಯ ದಿನಾಂಕವನ್ನ ಫೆಬ್ರವರಿ 20ನೇ ತಾರೀಕಿಗೆ ಮುಂದೂಡಿಕೆ ಮಾಡಲಾಗಿದೆ. ರಾಜ್ಯದಲ್ಲಿ ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿದ್ದಂತಹ ಪ್ರಕರಣ, ಸಿಬಿಐ ತನಿಖೆಗೂ ಹೋಗ್ಬಿಡ್ತಿತ್ತೇನೋ ಅನ್ನುವಂತಹ ಒಂದು ಕುತೂಹಲ ಇತ್ತು. ಆದ್ರೆ ಸಿಬಿಐ ತನಿಖೆಯಿಂದ ಮುಕ್ತಿ ನೀಡಿತ್ತು ಮೊನ್ನೆ ಹೈಕೋರ್ಟ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಲೋಕಾಯುಕ್ತ ತನಿಖೆ ನಡೆಯಲಿ ಅಂತ ಹೇಳಿತ್ತು. ಯಾಕಂದ್ರೆ ಸಿಬಿಐ ತನಿಖೆ ಕೊಡೋದಕ್ಕೆ ಇಲ್ಲಿ ಯಾವುದೇ ರೀತಿಯಾದಂತಹ ಸೂಕ್ತ ಕಾರಣಗಳಿಲ್ಲ ಅಂತ ಹೇಳಿತ್ತು. ಈಗ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿಯವರು ಸಲ್ಲಿಸಿದ್ದಂತಹ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಫೆಬ್ರವರಿ 20ನೇ ತಾರೀಕಿಗೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.